ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ನವದೆಹಲಿಯಲ್ಲಿ ಒಂದು ಪ್ರಮುಖವಾದಂತಹ ಸಭೆ ನಡೆಯಲಿದೆ. ಜನಬಂಧನ್ ಎನ್ನುವಂತಹ ಸಭೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಈ ಸಭೆ ಇದೀಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಂಡಿಯಾ ಕೂಟದಿಂದ ನಡೀತಾ ಇರುವಂತಹ ಸಭೆ ಇದು ಜನಬಂಧನ್ ಸಭೆ. ಸಭೆಯಲ್ಲಿ ಒಟ್ಟು 23 ವಿರೋಧ ಪಕ್ಷಗಳು ಭಾಗಿಯಾಗಲಿದೆ. ಕೇಂದ್ರದ ಜನವಿರೋಧಿ ನೀತಿ ಏನಿದೆ ಆ ಒಂದು ನೀತಿಯ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ ಈಗ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. 2029ರ ಸಾರ್ವತ್ರಿಕ ಚುನಾವಣೆಯ ಕುರಿತಂತೆ ಆ ಒಂದು ಸಭೆಯಲ್ಲಿ ಮಾತುಕತೆಯನ್ನ ನಡೆಸಲಾಗುತ್ತೆ. ರೂಪುರೇಷೆಯನ್ನ ಸಿದ್ಧಪಡಿಸೋದಕ್ಕೆ ವಿಪಕ್ಷಗಳು ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯೂ ಕೂಡ ಆಗುತ್ತೆ. ದೇಶದಾದ್ಯಂತ ಹೋರಾಟಕ್ಕೆ ಕರೆ ನೀಡೋದಕ್ಕೆ ಮಾಡ್ತಾ ಇರುವಂತಹ ಮಹತ್ವದ ಸಭೆ ಇದು. ದೇಶದಲ್ಲಿ ಆಗ್ತಾ ಇರುವಂತಹ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಏನಿದೆ ಅಥವಾ ರಾಜಕೀಯ ವಿಚಾರಗಳು ಏನು ಚರ್ಚೆಯಾಗ್ತಾ ಇದೆ, ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಕುರಿತಂತೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕಾಂಗ್ರೆಸ್ ಸೇರಿದಂತೆ 23 ರಾಜಕೀಯ ಪಕ್ಷಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೆ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ನಡೆಯುವಂತಹ ಸಭೆ ಇದು. ಹಾಗಾಗಿ ಸಾಕಷ್ಟು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಒಟ್ಟಾರೆಯಾಗಿ ಇಂಡಿಯಾ ಕೂಟದಿಂದ ಆಗ್ತಾ ಇರುವಂತಹ ಸಭೆ ಇದು. ಸಭೆಯಲ್ಲಿ 23 ವಿರೋಧ ಪಕ್ಷಗಳು ಕೂಡ ಭಾಗಿಯಾಗಲಿದೆ. ಇಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಮಧ್ಯಾಹ್ನ ನಡೆಯುವಂತಹ ಸಭೆ ಇದು. ಇನ್ನು ಜನಬಂಧನ್ ಸಭೆ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ. ಈ ಬೃಹತ್ ಸಭೆಯಲ್ಲಿ ಭಾಗವಹಿಸೋದಾಗಿ ಮೈತ್ರಿಕೂಟದ ರಾಜಕೀಯ ಪಕ್ಷಗಳು ಅಧಿಕೃತವಾಗಿ ಖಚಿತಪಡಿಸಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. 2023ರ ಡಿಸೆಂಬರ್ ನಂತರ ನಡೀತಾ ಇರುವಂತಹ ಈ ಮೈತ್ರಿಕೂಟದ ಮೊದಲ ಪ್ರಮುಖ ಸಭೆಯಾಗಿದ್ದು, ಮೈತ್ರಿಕೂಟದ ಒಳಗಿನ ಕೆಲವು ಆಂತರಿಕ ಭಿನ್ನಾಭಿಪ್ರಾಯಗಳ ನಡುವೆಯೂ ಕೂಡ ಈ ಒಂದು ಸಭೆ ನಡೀತಾ ಇದೆ. ಇನ್ನು ಈ ರೀತಿಯಾಗಿ ಮಾಹಿತಿಯನ್ನ ನೀಡಲಾಗಿದೆ. ಕಾಂಗ್ರೆಸ್ ಸಂಸದ ಡೆರೆಕ್ ಒಬ್ರಿಯನ್ ಕೂಡ ಹಾಕಿರುವಂತಹ ಪೋಸ್ಟ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದರೆ ಸ್ಪಷ್ಟವಾದಂತಹ ಉದ್ದೇಶ ಮತ್ತು ಸೌಹಾರ್ದಯುತ ಮನೋಭಾವದೊಂದಿಗೆ ಈ ಸಭೆಯನ್ನ ಎದುರು ನೋಡ್ತಾ ಇದ್ದೇವೆ ಅನ್ನೋದಾಗಿಯೂ ಕೂಡ ತಿಳಿಸಿದ್ದಾರೆ. ಇಂಡಿಯಾ ಒಕ್ಕೂಟ ಒಂದಾಗಿದೆ ಎಂದು ಒಗ್ಗಟ್ಟಿನ ಸಂದೇಶವನ್ನ ಕೂಡ ನೀಡಿದ್ದಾರೆ. ಹಾಗಾಗಿ ಸಭೆಯ ಪ್ರಮುಖ ಅಜೆಂಡಾ ಏನಾಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಭೆಯ ಅಧಿಕೃತ ಕಾರ್ಯಸೂಚಿ ಪ್ರಕಟವಾಗಿಲ್ಲ ಆದ್ರೂ ಕೂಡ ಮುಂಬರುವಂತಹ 2029ರ ಲೋಕಸಭಾ ಚುನಾವಣೆಗೆ ಜಂಟಿ ಕಾರ್ಯತಂತ್ರವನ್ನ ರೂಪಿಸಬೇಕು. ಜೊತೆಗೆ ರಾಷ್ಟ್ರೀಯ ವಿಷಯಗಳ ಕುರಿತಂತೆ ಹೇಗೆ ಸರ್ಕಾರವನ್ನು ಮುತ್ತಿಗೆ ಹಾಕೋದಕ್ಕೆ ಬ್ಲೂ ಪ್ರಿಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅನ್ನೋದು ಕೂಡ ಈ ಒಂದು ಸಭೆಯ ಪ್ರಮುಖವಾದಂತಹ ಉದ್ದೇಶ ಆಗಿದೆ. ಇನ್ನು ಸಂವಿಧಾನದ ರಕ್ಷಣೆ, ತನಿಖಾ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇರೋದು, ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಂತಹ ಪ್ರಮುಖ ವಿಷಯಗಳ ವಿರುದ್ಧವಾಗಿ ಜಂಟಿ ಹೋರಾಟದ ಕುರಿತಂತೆಯೂ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಕೆಲವು ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಕೆಲವರು ಈ ಒಂದು ಸಭೆಯಿಂದ ದೂರ ಉಳಿಯೋದಾಗಿಯೂ ಕೂಡ ಕೆಲವೊಂದಿಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ. ಒಟ್ಟಾರೆ ಇವತ್ತು ನಡೆಯುವಂತಹ ಸಭೆ ಇದು. ಹಾಗಾಗಿ ಸಭೆಯಲ್ಲಿ ಯಾವ ರೀತಿಯಾಗಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ, ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ.